ವೀಕ್ಷಕರ ಇತ್ತೀಚೆಗೆ ಮೀಡಿಯಾಗಳು ಜನರಿಗೆ ಆಗ್ತಿರುವ ನಿಜವಾದ ಸಮಸ್ಯೆಗಳನ್ನು ತೋರಿಸೋದು ಬಿಟ್ಟು ಬರೀ ಇಲ್ಲಸಲ್ಲದ ವಿಚಾರಗಳನ್ನೇ ಟೆಲಿಕಾಸ್ಟ್ ಮಾಡ್ತಿದ್ದು ನಿಜವಾಗ್ಲೂ ರಾಜ್ಯ ಅಥವಾ ದೇಶದಲ್ಲಿ ಯಾವುದೇ ಸಮಸ್ಯೆನೇ ಇಲ್ವಾ ಅಂತ ಒಂದು ಕ್ಷಣ ಅನಿಸೋದು ಮಾತ್ರ ಪಕ್ಕ ಆಗಿದೆ. ಯಾಕಂದ್ರೆ ವೀಕ್ಷಕರೇ, ಯಾವ್ದನ್ನ ಮೀಡಿಯಾಗಳು ತೋರಿಸ್ಬೇಕು ಅದನ್ನ ತೋರಿಸೋದೆ, ಯಾವ್ದು ಅಷ್ಟು ಇಂಪಾರ್ಟೆಂಟ್ ಅಲ್ವೋ ಅಥವಾ ಯಾವ್ದ್ರಿಂದ ಹೆಚ್ಚು TRP ಸಿಗುತ್ತೋ ಅದನ್ನ ಮಾತ್ರ ಮೀಡಿಯಾಗಳು ಟೆಲಿಕಾಸ್ಟ್ ಮಾಡ್ತಿದ್ದು, ಯಾವಾಗ ನೋಡಿದ್ರು ನಟ ದರ್ಶನ್ ಅವರ ಬಗ್ಗೆ ಇಲ್ಲಸಲ್ಲದ ಮಾಹಿತಿಗಳನ್ನೇ ಟೆಲಿಕಾಸ್ಟ್ ಮಾಡ್ತಿರುವ ಮೀಡಿಯಾಗಳು ಎಷ್ಟರ ಮಟ್ಟಿಗೆ ಬರಗೆಟ್ಟಿದೆ ಅನ್ನೋದನ್ನ ಪ್ರೂವ್ ಮಾಡ್ತಿದೆ. ಇತ್ತೀಚೆಗೆ ವೀಕ್ಷಕರೇ, ರಾಜ್ಯದ ಪ್ರತಿಷ್ಠಿತ ಮಾಧ್ಯಮವೊಂದು ನಟ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಮಗ ಹಾಗೇನೆ ನಟ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ದರ್ಶನ್ ಅವರ ಲಕ್ಸುರಿ ಕಾರ್ಗಳನ್ನ ಮಾರಾಟ ಮಾಡ್ತಿದ್ದಾರೆ ಅಂತ ಫೇಕ್ ಸುದ್ದಿಯನ್ನ ಬ್ರಾಡ್ಕಾಸ್ಟ್ ಮಾಡಿದ್ದು, ನಿಜವಾಗ್ಲೂ ಯಾವ ಲೆವೆಲ್ಗೆ ಈ ಮೀಡಿಯಾಗಳು ಫೇಕ್ ಸುದ್ದಿ ಮಾಡ್ತಿದೆ ಅನ್ನೋದನ್ನ ಮತ್ತೆ ಮತ್ತೆ ಸಾಬೀತು ಮಾಡ್ತಿದೆ ಅಂತಾನೆ ಹೇಳ್ಬೋದು. ನಟ ದರ್ಶನ್ ಅವರ ಯಾವುದೇ ಲಕ್ಸುರಿ ಕಾರನ್ನ ವಿಜಯಲಕ್ಷ್ಮಿ ದರ್ಶನ್ ಯಾವುದೇ ಕಾರಣಕ್ಕೂ ಮಾರಾಟವನ್ನ ಮಾಡ್ತಿಲ್ಲ. ಈ ಹಿಂದೆ ಇದೇ ಮೀಡಿಯಾಗಳು ನಟ ದರ್ಶನ್ ಅವರ ತೂಗುದೀಪ ಫಾರ್ಮ್ ಹೌಸ್ ಅನ್ನು ಕೂಡ ಸೇಲ್ ಮಾಡ್ತಿದ್ದಾರೆ ಅಂತ ಫೇಕ್ ಸುದ್ದಿಯನ್ನು ಹರಿಬಿಟ್ಟಿದ್ದು, ಅದಕ್ಕೂ ಕೂಡ ಸ್ಪಷ್ಟನೆಯನ್ನು ಕೊಟ್ಟಿದ್ದಂತ ವಿಜಯಲಕ್ಷ್ಮಿ ದರ್ಶನ್ ಎಲ್ಲ ಫೇಕ್ ಸುದ್ದಿ ಅಂತ ಕ್ಲಾರಿಫಿಕೇಶನ್ ಅನ್ನ ಕೊಟ್ಟಿದ್ದರು. ಇದೀಗ ಮತ್ತೊಮ್ಮೆ ನಟ ದರ್ಶನ್ ಅವರ ಲಕ್ಸುರಿ ಕಾರ್ಗಳನ್ನ OLX ನಲ್ಲಿ ಮಾರಾಟ ಮಾಡ್ತಿದ್ದಾರೆ ಅಂತ ಫೇಕ್ ಸುದ್ದಿಗಳನ್ನ ಈ ಮೀಡಿಯಾಗಳು ಶೇರ್ ಮಾಡ್ತಿದ್ದು, ರಾಜ್ಯದ ಪ್ರತಿಷ್ಠಿತ ಸ್ಯಾಟಲೈಟ್ ಮಾಧ್ಯಮವೇ ವರದಿಯನ್ನು ಮಾಡಿದ್ದು ಎಷ್ಟರ ಮಟ್ಟಿಗೆ ನಮ್ಮ ಮೀಡಿಯಾಗಳ ವ್ಯವಸ್ಥೆ ಹಾಳಾಗಿದೆ ಅನ್ನೋದನ್ನ ತೋರಿಸ್ತಿದೆ. ಸೊ ವೀಕ್ಷಕರೇ, ಯಾರೆಲ್ಲ ಡಿ ಬಾಸ್ ಫ್ಯಾನ್ಸ್ ಈ ವಿಡಿಯೋವನ್ನು ನೋಡ್ತಿದ್ದೀರಾ, ಆದಷ್ಟು ಈ ವಿಡಿಯೋವನ್ನು ಶೇರ್ ಮಾಡಿ ಮತ್ತು ಈ ವಿಡಿಯೋಗೊಂದು ಲೈಕ್ ಮಾಡೋದನ್ನ ಮರಿಬೇಡಿ. ಮತ್ತು ನಟ ದರ್ಶನ್ ಅವರ ಲೇಟೆಸ್ಟ್ ಅಪ್ಡೇಟ್ಗಳಿಗಾಗಿ ಈ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನ್ ಅನ್ನ ಕ್ಲಿಕ್ ಮಾಡಿ.